ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ನಾನು ಸ್ವಾಗತಿಸುತ್ತೇನೆ. ಪ್ರೀತಿಯ ಸಹೋದರಿ ಮತ್ತು ಸಹೋದರಿಯರೇ, ದೇವರು ವಾಕ್ಯವು ಹೀಗೆ ಹೇಳುತ್ತೆ. ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 51ನೇ ವಚನ, ಯಾರು ನನ್ನ ಮಾತನ್ನು ಕೇಳ್ತಾರೋ, ನಿಜವಾಗ್ಲೂ ನಾನು ಹೇಳುತ್ತೇನೆ ನಿಮಗೆ, ಯಾರು ನನ್ನ ಮಾತನ್ನು ಕೇಳುತ್ತಾರೋ ಅಥವಾ ಯಾರು ನನ್ನ ಮಾತನ್ನು ಗಮನಿಸುತ್ತಾರೋ ಅಥವಾ ಯಾರು ನನ್ನ ವಾಕ್ಯವನ್ನು ಕೇಳುವವರಾಗ್ತಾರೋ ಎಂದಿಗೂ ಸಾಯುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ನಾನು ನಿಮಗೆ ಹೀಗೆ ಹೇಳ್ತಾ ಇದ್ದೇನೆ, ದೇವರ ಮಾತುಗಳನ್ನು ಕೇಳುವಂಥ ಪ್ರತಿಯೊಬ್ಬ ಮಕ್ಕಳಿಗೂ, ದೇವರ ಮಾತುಗಳನ್ನು ಕೇಳುವಂಥ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ, ಪ್ರತಿಯೊಬ್ಬ ಈ ಮಕ್ಕಳಿಗೂ ಕೂಡ ಆತನು ಹೀಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಎಂದಿಗೂ ಸಾಯುವುದಿಲ್ಲ ಎಂದು. ಅದಕ್ಕೆ ಉದಾಹರಣೆಯಾಗಿ ನಾವು ಆ ಒಂದು ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಆ ಹೆಂಗಸಿನ ಹತ್ರ ನಾವು ನೋಡ್ತೇವೆ. ಆ ಒಂದು 10ನೇ ವಚನದಲ್ಲಿ, ನಿನಗೆ ನೀರು ಕುಡಿಯುವುದಕ್ಕೆ ಯಾರು ಎಂಬುದಾಗಿ ಗೊತ್ತಿದ್ದರೆ ನೀನು ನನಗೆ ಕೇಳ್ಕೊಳ್ತಾ ಇದ್ದೆ, ನಿನಗೆ ಗೊತ್ತಿಲ್ಲದ ಕಾರಣದಿಂದ ನೀನು ಕೇಳ್ಕೊಳ್ಳಿಲ್ಲ. ನಾನು ಕೊಡುವ ನೀರು ಅದು ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ. ನೋಡಿ, ಅಲ್ಲಿ ವಾಕ್ಯ ಏನಕ್ಕೆ ಹೋಲಿಸಿದಾನೆ ಅಂತಂದರೆ ಜೀವಕ್ಕೆ ಹೋಲಿಸಿದ್ದಾನೆ. ನನ್ನನ್ನು ನಂಬುವವನು ಹೊಟ್ಟೆಯೊಳಗಿಂದ ಜೀವಕಾರವಾದಂಥ ಮಾತುಗಳು ಹೊರ ಬರುವವೆಂದು ಕೂಡ ಹೇಳ್ತಾನೆ. ಅದಕ್ಕಾಗಿ ಪ್ರಿಯ ದೇವರ ಮಗುವೇ, ಇವತ್ತು ದೇವರ ಮಗಳೇ, ನೀನು ತೀರ್ಮಾನ ಮಾಡಬೇಕಾದಂಥ ವಿಷಯ ಏನು ಗೊತ್ತಾ? ವಾಕ್ಯವನ್ನು ಕೇಳಿ 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 ಬೋರಾಗಿದೆಯಾ ಅಥವಾ ಸುಸ್ತಾಗಿದೆಯಾ, ಅಥವಾ ವಾಕ್ಯವನ್ನು ಕೇಳಿ ಅದನ್ನು ಮೆಲುಕು ಹಾಕಬೇಕು, ಅದನ್ನು ಹೇಗೆ ಮಾಡಬೇಕು ಎನ್ನುವುದಂತ ತಿಳಿದಿದೆಯಾ? ಅದನ್ನು ನನಗೆ ಒಂದು ಸಂದೇಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರ್ತನು ಹೀಗೆ ಹೇಳ್ತಾ ಇದ್ದಾರೆ, 8ನೇ ಅಧ್ಯಾಯ ಯೋಹನ ಬರೆದ ಸುವಾರ್ತೆ ಅದರ 51ನೇ ವಚನದಲ್ಲಿ, ನನ್ನ ಮಾತನ್ನು ಕೇಳುವವನು, ನನ್ನ ವಾಕ್ಯವನ್ನು ಗಮನಿಸುವವನು, ಕೇಳುವವನು, ಅವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ನೋಡಿ, ದೇವರವನ್ನು ಮಾತನ್ನು ಕೇಳ್ತಾ ಇರುವವರೆಲ್ಲರೂ ಆತನ ವಾಕ್ಯ ನಮಗೆ ಪ್ರಸ್ತಾಪಿಸ್ತಾ ಇದೆ, ಅವರು ಎಂದಿಗೂ ಸಾಯುವುದಿಲ್ಲ, ಆತ್ಮಿಕವಾಗಿ ಅವರೆಂದಿಗೂ ಸಾಯುವುದಿಲ್ಲ, ಅವರು ಜೀವಿಸ್ತಾರೆ ಎಂಬುದಾಗಿ. ಹೇಗೆ ಜೀವಿಸ್ತಾರೆ? ಕಾರಣ ಏನು ಗೊತ್ತಾ? ಕಾರಣ ಒಂದೇ, ಯೇಸು ಸ್ವಾಮಿ ನೀನು ಸತ್ತ ಮೇಲೆ ಬಂದು ತೀರ್ಮಾನಿಸ್ತಾನೆ, ಇವಳು ನನ್ನ ಮಗನು, ಇವನು ನನ್ನ ಮಗ, ಇವಳು ನನ್ನ ಮಗಳು ಎಂಬುದಾಗಿ ಅವರು ತೀರ್ಮಾನಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಅದಕ್ಕೆ ನೀನು ಗಮನಿಸಬೇಕಾದಂಥ ಒಂದು ವಿಷಯ, ಹೌದು, ಅವರು ತೀರ್ಮಾನಿಸುವುದಕ್ಕಾಗಿ ಬರುವಂಥ ದಿನಗಳಲ್ಲಿ ನೀನು ಹೇಳ್ತೀಯ, ಹೀಗೆ ಎದೆ ತಟ್ಟಿಕೊಂಡು, ಅಯ್ಯೋ ದೇವರೇ, ನಾನು ನಿಜವಾಗಲೂ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಇದ್ದೇನೆ ಎಂಬುದಾಗಿ ನೀನು ಹೇಳ್ತೀಯ. ಅಯ್ಯ ದೇವರೇ, ನಿಜಕ್ಕೂ ನಿನ್ನ ವಾಕ್ಯವನ್ನು ಕೇಳಿದ್ದೇನೆ ಎಂದು ಹೇಳ್ತೀಯ. ಯಾಕಂತಂದರೆ ವಾಕ್ಯವ ಇಲ್ಲದೆ ನಿನಗೆ ಪುನರ್ಜನ್ಮ ಇಲ್ಲ. ಒಂದು ವೇಳೆ ನೀನು ಯೇಸು ಕ್ರಿಸ್ತನ ನಾನು ಅಲ್ಲ ಅಪ್ಪ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದಾಗ ಈ ವಾಕ್ಯ ಕೇಳಿದ ಎಲ್ಲ